ಲವ್ ಯುವರ್ ಬಾಡಿ ಗರ್ಲ್ಸ್, ಲೈಕ್ ಕಮ್ ಆನ್, ಲೈಕ್ ಯಾರೋ ಬಂದ್ಬಿಟ್ಟು ಬೇರೆಯವ್ರು ಬಂದ್ಬಿಟ್ಟು ಹೇಳಿದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಇನ್ನ ವೇಟ್ ಲಾಸ್ ಎಲ್ಲ ಆಗಿ ಸ್ಟ್ರೆಸ್ ಆಗಿ ಹೇರ್ ಫಾಲ್ ಆಗಿ ಅದೆಲ್ಲ ಬೇಕಾ? ಬೇಡ. ನೋ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋಲಿ ನನ್ನ ವೇಟ್ ಗೇನ್ ಜರ್ನಿ ಬಗ್ಗೆ ಮಾತಾಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಓಕೆ, ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ ಅಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹಾಕಿದ್ದೀರಾ ನೀವು ವೇಟ್ ಗೇನ್ ಹೇಗೆ ಮಾಡಿದ್ರಿ ಅಂತ. ನಾನು ಒಂದು ವೇಟ್ ಗೇನ್ ಸ್ಮೂದಿ ರೆಸಿಪಿ ಕೊಟ್ಟಿದ್ದೆ. ಅಪಾರ್ಟ್ ಫ್ರಮ್ ದಟ್ ನನ್ನ ವೇಟ್ ಗೇನ್ ಜರ್ನಿ ಬಗ್ಗೆ ತುಂಬಾ ಜನ ಕೇಳಿದ್ದೀರಾ. ಸೊ ಐ ಥಾಟ್ ಓಕೆ, ಇಟ್ಸ್ ಇಂಪಾರ್ಟೆಂಟ್ ದಟ್ ಐ ಡೂ ದಿಸ್ ವಿಡಿಯೋ. ಫಸ್ಟ್ ಆಫ್ ಆಲ್, ನೀವು ವೇಟ್ ಗೇನ್ ಮಾಡೋಕ್ಕಿಂತ ಮುಂಚೆ ನೀವು ಆಕ್ಚುಲಿ ಅಂಡರ್ ವೇಟ್ ಇದ್ದೀರಾ, ನೋಡಕ್ ಮಾತ್ರ ಸಣ್ಣ ಇದ್ದೀರಾ ಅಂತ ನೀವು ತಿಳ್ಕೋಬೇಕು. ಸೊ ಇದು ನಾವು ಹೇಗೆ ಮಾಡೋದು? BMI ಕ್ಯಾಲ್ಕುಲೇಟ್ ಮಾಡಿ, ಆಯ್ತಾ? ಸೊ ಇಫ್ ಯೋರ್ BMI ಇಸ್ ಲೆಸ್ ದೆನ್ 18.5, ನಿಮ್ಮ BMI 18.5ಗಿಂತ ಕಮ್ಮಿ ಇದ್ರೆ ದೆನ್ ಯು ಆರ್ ಅಂಡರ್ ವೇಟ್. ಅಕಸ್ಮಾತ್ ಅದು 18.5 ಇಂದ 24.9 ಇದ್ರೆ ದೆನ್ ಯು ಫಾಲ್ ಅಂಡರ್ ದ ನಾರ್ಮಲ್ ಕ್ಯಾಟಗರಿ. 25 ಇಂದ 29.9 ಇದ್ರೆ ಓವರ್ ವೇಟ್ ಆಗಿರ್ತೀರಾ. ನಿಮ್ಮ BMI 30 ಅಂಡ್ ಅಬವ್ ಇದ್ರೆ ಒಬೇಸಿಟಿ. ಸೊ ಇದು BMI ಕ್ಯಾಟಗರೀಸ್ ಆಗುತ್ತೆ. ಬಟ್ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಓಕೆ, ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ನಿಮ್ಮ ವೇಟ್, ನಿಮ್ಮ ತೂಕ ಮತ್ತೆ ನಿಮ್ಮ ಹೈಟ್ ಗೊತ್ತಿರಬೇಕು. ಸೊ ಯು ಕ್ಯಾನ್ ಜಸ್ಟ್ ಗೋ ಆನ್ ಗೂಗಲ್. ನೀವು ಗೂಗಲ್ಗೆ ಹೋಗ್ಬಿಟ್ಟು BMI ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ತುಂಬಾ ಅಪ್ಲಿಕೇಶನ್ ಸಿಗುತ್ತೆ, ತುಂಬಾ ಸಾಫ್ಟ್ವೇರ್ ಸಿಗುತ್ತೆ. ಅಲ್ಲಿ ನಿಮ್ಮ ತೂಕ ಮತ್ತೆ ನಿಮ್ಮ ಹೈಟ್ ನ ಹಾಕಿ ಅದು ನಿಮ್ BMI ತೋರಿಸುತ್ತೆ. ಸೊ ಆ BMI ಪ್ರಕಾರ ನೀವು ಈ ಕ್ಯಾಟಗರೀಸ್ ಅಲ್ಲಿ ಬರ್ಬೋದು. ಯು ಕ್ಯಾನ್ ಬಿ ಅಂಡರ್ ವೇಟ್, ಯು ಕ್ಯಾನ್ ಬಿ ನಾರ್ಮಲ್, ಓವರ್ ವೇಟ್ ಆರ್ ಒಬೇಸಿಟಿ. ಸೊ ನೀವು ಅಕಸ್ಮಾತ್ ಅಂಡರ್ ವೇಟ್ ಆಗಿದ್ರೆ ದೆನ್ ಯು ನೀಡ್ ಟು ಪುಟ್ ಆನ್ ವೇಟ್. ನಾರ್ಮಲ್ ಇದ್ರೆ ಗುಡ್, ಕೀಪ್ ಇಟ್ ಅಪ್. ಅಂಡ್ ಓವರ್ ವೇಟ್ ಮತ್ತೆ ಒಬೇಸಿಟಿ ಇದ್ರೆ ನೀವು ಕೂಡ ನಿಮ್ ವೇಟ್ ನ ಕಮ್ಮಿ ಮಾಡ್ಬೇಕಾಗುತ್ತೆ. ಓನ್ಲಿ ಫಾರ್ ಮೆಡಿಕಲ್ ರೀಸನ್ಸ್ ನಾನು ಇದು ಹೇಳ್ತಾ ಇದ್ದೀನಿ. ತುಂಬಾ ಜನ ನಂತರನೇ ವೇಟ್ ಗೇನ್ ಮಾಡಕ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ನಾವು ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮುಂಚೆ ವೇಟ್ ಗೇನ್ ಯಾಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ಬೇಕು, ಆಯ್ತಾ? ಸೊ ಥಿಂಕ್ ಆಫ್ ದ ಕಾಸಸ್. ನನ್ನ ತೂಕ ಯಾಕೆ ಜಾಸ್ತಿ ಆಗ್ತಾ ಇಲ್ಲ? ಈ ಅಂಡರ್ ವೇಟ್ ಗೋಸ್ಕರ ತುಂಬಾನೇ ಕಾಸಸ್ ಇರುತ್ತೆ, ತುಂಬಾನೇ ಕಾರಣಗಳಿಂದ ನಿಮ್ ವೇಟ್ ಗೇನ್ ಆಗ್ತಾ ಇರಲ್ಲ. ಅದರಲ್ಲಿ ಒನ್ ಇಂಪಾರ್ಟೆಂಟ್ ಕಾಸ್ ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ ಫ್ಯಾಮಿಲಿ ಎಲ್ಲರೂ ಸಣ್ಣ ಇದ್ರು ನೀವು ಸಣ್ಣನೇ ಇರ್ತೀರಾ. ಸೊ ಇಟ್ಸ್ ಬೇಸಿಕ್ಲಿ ಜೆನೆಟಿಕ್ಸ್, ನಿಮ್ ಫ್ಯಾಮಿಲಿಯಿಂದ ಬಂದಿರೋದು. ದಟ್ ಕುಡ್ ಬಿ ಒನ್ ಕಾಸ್. ಎರಡನೇ ಕಾಸ್ ಏನಂದ್ರೆ ಹೈ ಮೆಟಬಾಲಿಸಮ್. ನೀವ್ ಎಷ್ಟೇ ತಿಂದ್ರು, ನಾವ್ ಎಷ್ಟೊಂದ್ ಸತಿ ನೋಡ್ತೀವಿ, ನಾನು ಹಾಗೇನೆ ತುಂಬಾ ತಿಂತೀನಿ, ಎಷ್ಟ್ ಬೇಕಷ್ಟು ತಿಂತೀನಿ, ಬಟ್ ವೇಟ್ ಗೇನ್ ಆಗಲ್ಲ. ಇದು ಯಾಕಂದ್ರೆ ನಮ್ ಬಾಡಿ ಮೆಟಬಾಲಿಸಮ್ ಹೈ ಇರುತ್ತೆ. ಇದು ಇನ್ನೊಂದು ರೀತಿ ಹೇಗೆ ಗೊತ್ತಾಗ್ಬೋದು ಅಂದ್ರೆ ನನ್ನ ಬಾಡಿ ಯಾವಾಗ್ಲೂ ಬಿಸಿ ಇರುತ್ತೆ. ಬಿಕಾಸ್ ಮೈ ಮೆಟಬಾಲಿಸಮ್ ಇಸ್ ಹೈ, ನನ್ನ ಬಾಡಿ ಜಾಸ್ತಿ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಜಾಸ್ತಿ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನನ್ನ ಕೈ ಮತ್ತೆ ಕಾಲ್ ಬಿಟ್ಟು ಮೈ ಎಂಟೈರ್ ಬಾಡಿ, ಸ್ಪೆಷಲಿ ಮೈ ಫೇಸ್ ಇಸ್ ಆಲ್ವೇಸ್ ವೆರಿ ಹಾಟ್. ಇದು ಒಂದು ಸ್ಮಾಲ್ ಟಿಪ್, ಆಯ್ತಾ? ಸೊ ನೀವು ಇದನ್ನ ಅನಲೈಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೂ ಈ ತರ ರೀಸನ್ ಇದ್ರೆ ಪ್ರಾಬಬ್ಲಿ ವಿಚ್ ಇಸ್ ವೈ ಯೋರ್ ಬಾಡಿ ಇಸ್ ವೆರಿ ಹಾಟ್. ನೆಕ್ಸ್ಟ್ ಕಾಸ್ ಪ್ರಾಬಬ್ಲಿ ಯಾವ್ದಾದ್ರು ಕಾಯಿಲೆಯಿಂದ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು. ಸೊ ಈ ತರ ಬೇರೆ ಬೇರೆ ಮೆಡಿಕಲ್ ಕಾಸಸ್ ಇಂದಾನು ನಿಮ್ಗೆ ವೇಟ್ ಗೇನ್ ಆಗದೆ ಇರ್ಬೋದು. ತುಂಬಾ ಫಿಸಿಕಲ್ ಆಕ್ಟಿವಿಟಿ, ತುಂಬಾ ಸ್ಟ್ರೆಸ್ ಅಥವಾ ಯಾವ್ದಾದ್ರು ಮೆಂಟಲ್ ಇಲ್ನೆಸ್, ಡಿಪ್ರೆಷನ್, ಈ ತರ ರೀಸನ್ಸ್ ಇದ್ದಾಗ ಕೂಡ ವೇಟ್ ಗೇನ್ ಆಗಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ನನಗಾಗಿದ್ದು ಏನಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಮೆಟಬಾಲಿಕ್ ರೇಟ್ ತುಂಬಾ ಹೈ ಇದೆ. ಸೊ ನಾನು ಏನ್ ತಿಂದ್ರು ದಪ್ಪ ಆಗಲ್ಲ. ಅಂಡ್ ಇನ್ನೊಂದೇನಂದ್ರೆ ಐ ಥಿಂಕ್ ನಾನು ಬೇರೆ ಪಾಡ್ಕಾಸ್ಟ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಐ ವಾಸ್ ಟಾಕಿಂಗ್ ಅಬೌಟ್ ಮೈ ಡಿಪ್ರೆಷನ್. ಸೊ ಆ ಡ್ಯೂರೇಷನ್ ಅಲ್ಲಿ ಕೂಡ ನನಗೆ ವೇಟ್ ಗೇನ್ ಆಗಕ್ ತುಂಬಾನೇ ಕಷ್ಟ ಆಗ್ತಾ ಇತ್ತು. ನಾನು ಈ ಕಾಸಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ನಿಮ್ ವೇಟ್ ಗೇನ್ ಯಾಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾದ್ರೆ, ನಿಮ್ಗೆ ಆ ರೀಸನ್ ಗೊತ್ತಾದ್ರೆ ಅದ್ರ ಪ್ರಕಾರನೇ ಯು ಕ್ಯಾನ್ ಫೈಂಡ್ ಅ ಸೊಲ್ಯೂಷನ್ ಅಂಡ್ ಇಟ್ ವಿಲ್ ಹೆಲ್ಪ್ ಯು ಡೆಫಿನೆಟ್ಲಿ ಗೇನ್ ವೇಟ್. ಈಗ ಸೂಪರ್ ಇಂಪಾರ್ಟೆಂಟ್ ವಿಷಯ ಮಾತಾಡೋಣ. ಮೀಲ್ಸ್. ವೇಟ್ ಗೇನ್ ಮಾಡಕ್ಕೆ ಏನ್ ತಿನ್ಬೇಕು, ನಾನ್ ಏನ್ ತಿಂದೆ ಅಂತ ಹೇಳ್ತೀನಿ. ಬೇಸಿಕ್ಲಿ ಒಂದ್ ಇಂಪಾರ್ಟೆಂಟ್ ರೂಲ್ ಏನಂದ್ರೆ ನಿಮ್ ಥ್ರೂ ಔಟ್ ದ ಡೇ ಬರೀ 3 times ಊಟ ಮಾಡಬೇಡಿ. ಅದ್ರ ಮಧ್ಯ ಮೈಕ್ರೋ ಮೀಲ್ಸ್ ಅಂತ ಇಟ್ಕೊಳ್ಳಿ. ಅಂದ್ರೆ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಮಧ್ಯಾಹ್ನ ಒಂದೇನಾದ್ರೂ ಸ್ನಾಕ್ಸ್ ಅಂತ ಇಟ್ಕೊಳ್ಳಿ. ಲಂಚ್ ಮತ್ತೆ ಡಿನ್ನರ್ ಮಧ್ಯ ಇನ್ನೊಂದು ಸ್ನಾಕ್ಸ್ ಪೀರಿಯಡ್ ಅಂತ ಇಟ್ಕೊಳ್ಳಿ. ಏನೇನ್ ತಿನ್ಬೋದು, ನಾನೇನೇನ್ ತಿಂದೆ ಅಂತ ಕೂಡ ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಮನೇಲಿ ಏನ್ ಮಾಡ್ತಾ ಇದ್ರು, ಇಡ್ಲಿ, ವಡಾ, ಪುಳಿಯೋಗರೆ, ಏನ್ ಮಾಡಿದ್ರು ಅದನ್ನೇ ತಿಂತಾ ಇದ್ದೆ. ಬ್ರೇಕ್ಫಾಸ್ಟ್ ಅಲ್ಲಿ ಏನೂ ಚೇಂಜ್ ಇರಲಿಲ್ಲ. ಅದಾದ್ಮೇಲೆ ಆಫ್ಟರ್ ಬ್ರೇಕ್ಫಾಸ್ಟ್ ನಾನು ಒಂದು ಸ್ಮೂದಿ ಕುಡಿತಾ ಇದ್ದೆ. ಆ ಸ್ಮೂದಿ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ವಿಡಿಯೋ ಲಿಂಕ್ ಇಲ್ಲಿ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಅದನ್ನ ನೋಡ್ಬೋದು. ದಿಸ್ ಸ್ಮೂದಿ ರಿಯಲಿ ಹೆಲ್ಪ್ ಮೀ ಪುಟ್ ಆನ್ ವೇಟ್, ಆಯ್ತಾ? ನೆಕ್ಸ್ಟ್ ಮೀಲ್ ಲಂಚ್ ಬಂದಾಗ ಐ ವಾಸ್ ಈಟಿಂಗ್ ದ ಹೆವಿಯೆಸ್ಟ್ ಮೀಲ್, ಆಯ್ತಾ? ನಾನು ಬೆಳಗ್ಗೆ ಜಾಸ್ತಿ ಹೆವಿ ಬ್ರೇಕ್ಫಾಸ್ಟ್ ಮಾಡಕ್ ಆಗಲ್ಲ, ಆಯ್ತಾ? ಬಿಕಾಸ್ ನಾನು ಜಾಸ್ತಿ ಆ ಥರ ಬ್ರೇಕ್ಫಾಸ್ಟ್ ನಂಗೆ ಫುಲ್ ಡೇ
ತುಂಬಾ ಲೇಸಿ ಆಗಿ ಹೋಗ್ಬಿಡ್ತೀನಿ, ಸೊ ನಂಗೆ ತಿನ್ನಕ್ಕಾಗಲ್ಲ. ಸೊ ನನ್ನ ಲಂಚ್ ಮಾತ್ರ ಸಖತ್ತಾಗ್ತಿದೆ, ಫುಲ್ ಹೆವಿ ಮೀಲ್ಸ್ ತಿಂತಾ ಇದೆ. ಅಕಸ್ಮಾತ್ ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್, ಎಗ್ಸ್ ತಿನ್ಬೋದು, ಚಿಕನ್ ತಿನ್ಬೋದು. ಇಟ್ ಇಸ್ ವೆರಿ ಗುಡ್ ಅಂಡ್ ಹೈ ಇನ್ ಪ್ರೋಟೀನ್. ಇವಾಗ ವೇಟ್ ಗೇನ್ ಆಗ್ಬೇಕು ಅಂತ ಎಲ್ಲಾ ತಿನ್ಬೇಕು, ಏನ್ ಬೇಕಾದ್ರು ಸಿಗೋದೆಲ್ಲ ತಿನ್ಬೇಕು ಅಂತ ನನ್ಗಿತ್ತು ಒಂದ್ಸತಿ, ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಐ ವಾಸ್ ಲೈಕ್ ಓಕೆ, ಐ ನೀಡ್ ಟು ಜಸ್ಟ್ ಈಟ್ ಎವ್ರಿಥಿಂಗ್, ಸಿಗೋದೆಲ್ಲ ಬಾಯಿಗೆ ಹಾಕಿ ತಿಂತಾ ಇದೆ. ಐ ವಾಸ್ ಲೈಕ್ ಓಕೆ, ಐಲ್ ಪುಟ್ ಆನ್ ವೇಟ್. ನೋ, ದಟ್ ಡಸಂಟ್ ವರ್ಕ್. ಇನ್ನೊಂದು ಏನಂದ್ರೆ, ನಿಮ್ ವೇಟ್ ಗೇನ್ ಮಾಡ್ಕೊಳ್ತಾ ಇದ್ರು ಕೂಡ ನಿಮ್ ಬಾಡಿಲಿ ನಿಮ್ಗೆ ಹೆಲ್ದಿ ಫ್ಯಾಟ್ ಬೇಕು, ಆಯ್ತಾ. ಸುಮ್ನೆ ಜಾಸ್ತಿ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರಬಾರ್ದು, ವಿಸರಲ್ ಫ್ಯಾಟ್ ಜಾಸ್ತಿ ಇರಬೇಕು. ಲಂಚ್ ಅಲ್ಲಿ ನಾನು 2 ಚಪಾತಿ, ಅನ್ನ, ಪಲ್ಯ, ಸಾರು, ಮೊಸರು ಎಲ್ಲ ತಿಂತಾ ಇದೆ. ಅಂಡ್ ಸ್ಪೆಷಲಿ ಕರ್ಡ್ಸ್, ನಂಗೆ ಮೊಸರು ಅಂದ್ರೆ ತುಂಬಾ ಇಷ್ಟ. ಏನು ಇಲ್ಲ ಅಂದ್ರೆ 1 ಕಪ್ ಆಫ್ ಕರ್ಡ್ಸ್ ಹಂಗೆ ತಿಂತಾ ಇದೆ. ನೀವು ಇದನ್ನ ಟ್ರೈ ಮಾಡ್ಬೋದು. ಬರೀ ಕರ್ಡ್ಸ್ ತಿನ್ನಕ್ ಆಗಲ್ಲ ಅಂತ ಇದ್ರೆ ನೀವು ಬನಾನಾನ ಕಟ್ ಮಾಡ್ಬಿಟ್ಟು ಕರ್ಡ್ಸ್ಗೆ ಹಾಕಿ ಸ್ವಲ್ಪ ಶುಗರ್ ನ ಸ್ಪ್ರಿಂಕಲ್ ಮಾಡಿ ತಿನ್ಬಹುದು. ವೆರಿ ಗುಡ್ ಅಂಡ್ ಯು ವಿಲ್ ಫೀಲ್ ಫುಲ್ ಆಲ್ಸೋ. ನೆಕ್ಸ್ಟ್ ನಾನು ಆಫ್ಟರ್ ಲಂಚ್ ಏನ್ ಮಾಡೋದು ಅಂದ್ರೆ, ಪೀನಟ್ ಬಟರ್ ಬರುತ್ತೆ ಅಲ್ಲ, ಪೀನಟ್ ಬಟರ್ ಮತ್ತೆ ಬ್ರೆಡ್, ಪುಟ್ ಅಂಡ್ ಈಟ್ ಅದೇ ಮಾಡ್ತಾರೆ. ನಂಗೆ ಮಧ್ಯೆ ಹಸುವಾದಾಗೆಲ್ಲ ಪೀನಟ್ ಬಟರ್ ಒಂದ್ ಜಾರ್ ತಂದು ಇಟ್ಬಿಟ್ಟಿದ್ದೆ. ಬ್ರೆಡ್ಗೆ ಹಾಕೋದು ತಿನ್ನೋದು, ಬ್ರೆಡ್ಗೆ ಹಾಕೋದು ತಿನ್ನೋದು. ಪೀನಟ್ ಬಟರ್ ಯಾಕೆ ಅಂದ್ರೆ ಇಟ್ ಇಸ್ ಗುಡ್ ಇನ್ ಪ್ರೋಟೀನ್ ಆಲ್ಸೋ. ಈ ಜಿಮ್ಗೆ ಹೋಗೋರ್ಗೆಲ್ಲಾರ್ಗು ಟ್ರೈನರ್ಸ್ ಪೀನಟ್ ಬಟರ್ ಸಜೆಸ್ಟ್ ಮಾಡೋದು. ಮತ್ತೆ ನಿಮ್ಗೆ ಓಕೆ ಪೀನಟ್ ಬಟರ್ ಆಗಲ್ಲ, ಬೇರೆದೇನಾದ್ರೂ ಬೇಕಂದ್ರೆ ಡ್ರೈ ಫ್ರೂಟ್ಸ್ ನೀವು ತಗೋಬಹುದು. ನಾನ್ ಡ್ರೈ ಫ್ರೂಟ್ಸ್ ಡಬ್ಬ ತಂದ್ಬಿಟ್ಟು ನನ್ ಬೆಡ್ ಹತ್ರನೇ ಇಟ್ಬಿಟ್ಟಿದ್ದೆ. ನಂಗೆ ಮಧ್ಯೆ ಬೇಕಾದಾಗೆಲ್ಲ ಐ ಯೂಸ್ ಟು ಜಸ್ಟ್ ಕೀಪ್ ಪಾಪಿಂಗ್ ಒನ್ ಆಫ್ಟರ್ ದಿ ಅದರ್. ಡ್ರೈ ಫ್ರೂಟ್ಸ್ ಕೂಡ ಇಟ್ ಇಸ್ ವೆರಿ ಗುಡ್ ಇನ್ ಕ್ಯಾಲರಿ ಕೌಂಟ್. ಇದಾದ್ಮೇಲೆ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿ ತಿಂತಾ ಇದೆ. ಲಂಚ್ ಗಿಂತ ಚೂರ್ ಕಮ್ಮಿ ಅಷ್ಟೇ, ಬಟ್ ಡಿನ್ನರ್ ತುಂಬಾ ಚೆನ್ನಾಗಿ ತಿಂತಾ ಇದೆ. ಸೊ ಫಾರ್ ಡಿನ್ನರ್ ನಾನು 4 ಬಾಯ್ಲ್ಡ್ ಎಗ್ಸ್, 3 ಎಗ್ ವೈಟ್ಸ್, 1 ಫುಲ್ ಎಗ್ ನ ತಿನ್ನೋದು. ವೆಜಿಟೇರಿಯನ್ ಆಗಿ ನಾನಿಲ್ಲ ಮೊಟ್ಟೆ ತಿನ್ನಕ್ ಆಗಲ್ಲ ಅಂತ ಇದ್ರೆ ಫ್ರೂಟ್ಸ್ ತಿನ್ಬೋದು. ಯಾವ ತರ ಅಂದ್ರೆ ಬನಾನಾ ಆಗಿರ್ಲಿ, ಸಪೋಟಾ ಆಗಿರ್ಲಿ, ಬಟರ್ ಫ್ರೂಟ್ ಆಗಿರ್ಲಿ. ಇವಾಗ ಇದನ್ನ ಹೇಗ್ ನೆನ್ಪಿಟ್ಕೊಳ್ಳೋದು? ಸೊ ನಿಮ್ಗೆ ಯಾವ ಫ್ರೂಟ್ ಡೆನ್ಸ್ ಆಗಿರುತ್ತಲ್ಲ, ಜಾಸ್ತಿ ನೀರ್ ಕಂಟೆಂಟ್ ಇರಲ್ಲ. ಇವಾಗ ವಾಟರ್ ಮೆಲನ್, ಆರೆಂಜ್, ಸೌತೆಕಾಯಿ ಜಾಸ್ತಿ ವಾಟರ್ ಕಂಟೆಂಟ್ ಇರೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಫಾರ್ ವೇಟ್ ಲಾಸ್. ಜಾಸ್ತಿ ಪಲ್ಪಿ ಫ್ರೂಟ್ಸ್ ಇರುತ್ತೆ ಅಲ್ಲ, ಮ್ಯಾಂಗೋ, ಸಪೋಟಾ, ಬನಾನಾ, ಬಟರ್ ಫ್ರೂಟ್, ಜಾಕ್ ಫ್ರೂಟ್, ಇದೆಲ್ಲ ತಿಂದ್ರೆ ವೇಟ್ ಗೇನ್ ಆಗಕ್ ಹೆಲ್ಪ್ ಮಾಡುತ್ತೆ. ಸೊ ಟ್ರೈ ಈಟಿಂಗ್ ದಿಸ್ ಪಲ್ಪಿ ಕೈಂಡ್ ಆಫ್ ಫ್ರೂಟ್ಸ್. ಸೊ ನಿಮ್ ಮೀಲ್ಸ್ ನೀವು ಇದೇ ತರ ಪ್ಲಾನ್ ಮಾಡ್ಕೋಬಹುದು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ದೆನ್ ಸ್ಮೂದಿ, ದೆನ್ ಲಂಚ್, ದೆನ್ ಸ್ನಾಕ್ಸ್. ಈವ್ನಿಂಗ್ ಸ್ನಾಕ್ಸ್ ಬೇಕಂದ್ರೆ ನಾವು ಇಟ್ಕೋಬಹುದು, ಅಂಡ್ ದೆನ್ ಡಿನ್ನರ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಆಲ್ಮೋಸ್ಟ್ ಎಲ್ಲಾ ಮೀಲ್ ಮಧ್ಯಾಹ್ನ ನಾನು ಆಲೂಗಡ್ಡೆನ ಯೂಸ್ ಮಾಡಿದ್ರೆ. ಪೊಟೆಟೊ ಆಕ್ಚುಲಿ ಹೆಲ್ಪ್ಸ್ ಯು ಪುಟ್ ಆನ್ ವೇಟ್. ಪೊಟೆಟೊ ಬೇಡ ಅಂದ್ರೆ ಯು ಕ್ಯಾನ್ ಟ್ರೈ ಸ್ವೀಟ್ ಪೊಟೆಟೊ ಆಲ್ಸೋ. ಇದನ್ನೆಲ್ಲ ನಿಮ್ ಹೆಲ್ತ್ ನಾರ್ಮಲ್ ಇದೆ ಅಂತ ನಾನು ಅಸ್ಯೂಮ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ, ಹೆಲ್ತ್ ಕಂಡೀಷನ್ಸ್ ಇದ್ರೆ ಮತ್ತೆ ಡಯಟ್ ವೇರಿ ಆಗುತ್ತೆ, ಅದಕ್ಕೋಸ್ಕರ ಮೆಡಿಕೇಶನ್ಸ್ ಅದು ಎಲ್ಲ ಇರುತ್ತೆ. ನಾನು ನೀವು ಹೆಲ್ದಿ ಆಗಿದ್ದೀರಾ ಅಂತ ಅಸ್ಯೂಮ್ ಮಾಡಿ ಇದು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮ್ಗೆ ಏನಾದ್ರೂ ಹೆಲ್ತ್ ಕಂಡೀಷನ್ಸ್ ಇದ್ರೆ ಫಸ್ಟ್ ಅದನ್ನ ಟ್ರೀಟ್ ಮಾಡ್ಬೇಕಾಗುತ್ತೆ. ಅಂಡ್ ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಮುಂಚೆ ತಿಂತಾ ಇರೋ ರೀತಿನೇ ಇವಾಗೂ ತಿಂತಾ ಇದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಬಟ್ ನನ್ಗೆ ಆಕ್ಚುಲಿ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗಿದೆ ಏನಂದ್ರೆ ನನ್ನ ಮೆಂಟಲ್ ಹೆಲ್ತ್ ಅಂತ ನನಗೆ ಅನ್ಸುತ್ತೆ, ಆಯ್ತಾ. ಬಿಕಾಸ್ ಒನ್ಸ್ ಐ ಸ್ಟಾರ್ಟೆಡ್ ಮೆಡಿಟೇಟಿಂಗ್, ನನ್ನ ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನಂಗೆ ತುಂಬಾ ಒಂಥರ ನನ್ನ ಬಾಡಿಲಿ ಒಂದ್ ರೀತಿ ಕಾಮ್ನೆಸ್ ಬರೋಕ್ ಶುರು ಆಯ್ತು. ನನ್ನ ಪ್ರಕಾರ ಐ ಥಿಂಕ್ ಅದಕ್ಕೆ ನನ್ನ ಬಾಡಿಯಲ್ಲಿ ಊಟ, ಫ್ಯಾಟ್ ಎಲ್ಲ ರಿಟೇನ್ ಆಗಕ್ ಶುರು ಆಯ್ತು. ಲೈಕ್ ಮೈ ಬಾಡಿ ಫೆಲ್ಟ್ ಸೇಫ್ ಅಂತ ನನಗೆ ಅನ್ಸುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ ಮೆಂಟಲ್ ಹೆಲ್ತ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಈ ತರ ಜಾಸ್ತಿ ಸ್ಟ್ರೆಸ್ ಅದು ಇದ್ರೆ ಕಷ್ಟ. ಸಿ ಡಿಪ್ರೆಷನ್, ಸ್ಟ್ರೆಸ್ ಎಲ್ಲ ಇದ್ರೆ ಇದರ್ ಯು ಕ್ಯಾನ್ ಬಿಕಮ್ ಒಬೀಸ್ ಆರ್ ಅಂಡರ್ ವೇಟ್, 2 ರೀತಿನೂ ಆಗುತ್ತೆ. ಅಂಡ್ ಸೂಪರ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾನು ಸಣ್ಣ ಇದೆ ಅಂತ ತುಂಬಾ ಜನ ತುಂಬಾ ಗಲೀಜಾಗಿ ಕಮೆಂಟ್ ಮಾಡೋರು, ಟ್ರೋಲ್ ಎಲ್ಲ ಮಾಡೋರು. ಬಟ್ ಇಟ್ ಇಸ್ ಓಕೆ. ನಾನ್ ನಿಮ್ಗೆ ಹೇಳೋದೇನಂದ್ರೆ, ಸೂಪರ್ ಇಂಪಾರ್ಟೆಂಟ್ ವಿಷಯ, ನೀವು ನಿಮ್ಮ ಬಾಡಿನ ಅಕ್ಸೆಪ್ಟ್ ಮಾಡ್ಕೊಡಿ. ಲವ್ ಯುವರ್ ಬಾಡಿ ಗೈಸ್. ಲೈಕ್ what you have nobody else has it, you're very lucky. Love your body girls. Like come on, like ಯಾರೋ ಬಂದ್ಬಿಟ್ಟು ಬೇರೆಯವ್ರು ಬಂದ್ಬಿಟ್ಟು ಹೇಳಿದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಇನ್ನ ವೇಟ್ ಲಾಸ್ ಎಲ್ಲ ಆಗಿ ಸ್ಟ್ರೆಸ್ ಆಗಿ ಹೇರ್ ಫಾಲ್ ಆಗಿ ಅದೆಲ್ಲ ಬೇಕಾ? ಬೇಡ. ನೋ. ಸಿ ಪ್ರತಿ ಇಂಡಿವಿಜುವಲ್ ಡಿಫ್ರೆಂಟ್ ಆಗಿರ್ತಾರೆ, ಪ್ರತಿ ವ್ಯಕ್ತಿ ಡಿಫ್ರೆಂಟ್ ಆಗಿರ್ತಾರೆ, ಅವ್ರ ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ, ಎವ್ರಿಥಿಂಗ್ A to Z ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ನಿಮ್ ಬಾಡಿನ ಬೇರೆಯವ್ರ ಬಾಡಿ ಜೊತೆ ಕಂಪೇರ್ ಮಾಡ್ಕೊಂಡು ನಾನ್ ಹಂಗ್ ಆಗಿರ್ಬೇಕು ಅಂತ ಅನ್ಕೊಂಡ್ರೆ ಅದು ತಪ್ಪು. ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ಯುವರ್ ಸೆಲ್ಫ್. ಯು ನೆವರ್ ನೋ, ಯಾರಾದ್ರೂ ನಿಮ್ ಫೋಟೋಸ್ ನೋಡಿ ನಾನ್ ಹೇಳ್ತಾರ ಆಗಿರ್ಬೇಕು ಅಂತ ಆಕ್ಚುಲಿ ಯೋಚನೆ ಮಾಡ್ತಾ ಇರ್ಬೋದು. ಸೊ ಇಟ್ಸ್ ಸೂಪರ್ ಇಂಪಾರ್ಟೆಂಟ್ ಟು ಲವ್ ಯುವರ್ ಸೆಲ್ಫ್. ದಿ ಓನ್ಲಿ ಮೇನ್ ರೀಸನ್ ನೀವು ಅಂಡರ್ ವೇಟ್ ಇದ್ರೆ ವೇಟ್ ಗೇನ್ ಮಾಡಿ ಅಂತ ಯಾಕೆ ಹೇಳ್ತಾ ಇರೋದಂದ್ರೆ ಮೆಡಿಕಲ್ ರೀಸನ್ ಅಷ್ಟೇ, ನೋ ಅದರ್ ಥಿಂಗ್. ಬಿಕಾಸ್ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಇಫ್ ಯು ಆರ್ ಅಂಡರ್ ವೇಟ್. ಬರ್ತಾ ಏಜ್ ಆಗ್ತಾ ತುಂಬಾ ಕಾಯಿಲೆಗಳು ಜಾಸ್ತಿ ಆಗೋ ಪ್ರಾಬಬಿಲಿಟಿ ಇರುತ್ತೆ ನೀವು ಅಂಡರ್ ವೇಟ್ ಇದ್ರೆ. ಇಟ್ ಇಸ್ ದಿ ಓನ್ಲಿ ರೀಸನ್ ಯು ನೀಡ್ ಟು ಗೇನ್ ವೇಟ್. ಯಾರೋ ಬಂದೇ ಹೇಳಿದ್ರು ನೋ, ಡೂ ಇಟ್ ಫಾರ್ ಯುವರ್ ಸೆಲ್ಫ್, ಫಾರ್ ಯೋರ್ ಹೆಲ್ತ್, ನಿಮ್ ಒಳ್ಳೇದಕ್ ಮಾಡಿ.
ಓಕೆ, ಒನ್ ಲಾಸ್ಟ್ ಥಿಂಗ್, ನಿಮ್ ಕಣ್ ಮುಚ್ಕೊಳ್ಳಿ. ನಿಮ್ಗೆ ಯಾರಾದ್ರೂ ತುಂಬಾ ಇಷ್ಟ ಆಗಿರೋರ್ ಬಗ್ಗೆ ಯೋಚನೆ ಮಾಡಿ. ಆಹಾ, ಏನ್ ಖುಷಿ ಕೊಡುತ್ತೆ ಅಲ್ಲ. ನೌ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ದ ಸೇಮ್ ವೇ. ನೀವ್ ಇವಾಗ ನಿಮ್ಗೆ ತುಂಬಾ ಇಷ್ಟ ಆಗಿರೋರ್ ಬಗ್ಗೆ ಯೋಚನೆ ಮಾಡಿದಾಗ ಹೆಂಗೆ ಫುಲ್ ಖುಷಿ ಆಗುತ್ತೆ, ಸ್ಮೈಲ್ ಎಲ್ಲ ಬರುತ್ತೆ ಅಲ್ಲ. ಲವ್ ಯುವರ್ ಸೆಲ್ಫ್ ದ ಸೇಮ್ ವೇ. ನಿಮ್ ಬಗ್ಗೆನೂ ಹಂಗೆ ಯೋಚನೆ ಮಾಡಿ. ಕ್ಲೋಸ್ ಯುವರ್ ಐಸ್, ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಗಿವ್ ಆಲ್ ದಟ್ ವಾರ್ಮ್ತ್ ಅಂಡ್ ಹ್ಯಾಪಿನೆಸ್ ಅಂಡ್ ಲವ್ ಟು ಯುವರ್ ಸೆಲ್ಫ್, ಬಿಕಾಸ್ ಯು ಡಿಸರ್ವ್ ಇಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ನಿಮ್ಮನ್ನ ಪ್ರೀತಿ ಮಾಡುವಷ್ಟು ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಸೊ ಯು ಶುಡ್ ಲವ್ ಯುವರ್ ಸೆಲ್ಫ್, ಲವ್ ಯುವರ್ ಬಾಡಿ, ಅಕ್ಸೆಪ್ಟ್ ಯುವರ್ ಬಾಡಿ, ಅಂಡ್ you're going to bloom ನ್ಯಾಚುರಲಿ. ಹಂಗಾಗೆ ಆಗುತ್ತೆ. ಓಕೆ, ನಾನು ಸ್ವಲ್ಪ ಎಲ್ಲ ಎಕ್ಸಾಜರೇಟ್ ಮಾಡಿ ಮಾತಾಡಿದೆ, ಬಟ್ ಆನೆಸ್ಟ್ಲಿ ಯುವರ್ ಮೆಂಟಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ನೀವು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತೀರಾ, ನಿಮ್ಮ ಬಾಡಿನ ಹೇಗೆ ಟ್ರೀಟ್ ಮಾಡ್ತೀರಾ, ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಪ್ರೋಸೆಸ್ಸಲ್ಲಿ ಹಾಗೆ ಕಲ್ತ್ಕೊಂಡು ಬಂದು ವೆಯ್ಟ್ ಗೇನ್ ಮಾಡಿರೋದು. ನಾಟ್ ಜಸ್ಟ್ ಬೈ ಒನ್ ಮೀಲ್ ಪ್ಲಾನ್ ಆರ್ ಅಷ್ಟರಿಂದಾನೇ ಅಲ್ಲ. ಇಟ್ಸ್ ಅ ಹೋಲ್ ಕಂಪ್ಲೀಟ್ ಥಿಂಗ್ ಅಗೇನ್ ಆಲ್ ಟುಗೆದರ್. ನನ್ನ ಸ್ಕಿನ್ ಬಗ್ಗೆ ವಿಡಿಯೋ ಮಾಡಿದಾಗೂ ಹೇಳಿದ್ದೆ, ಬರೀ 1-2 ಮಾಡೋದ್ರಿಂದ ಫುಲ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಇಟ್ಸ್ ಲೈಕ್ ಅ ಹೋಲ್ ಥಿಂಗ್. ಎಲ್ಲ ಸ್ಟೆಪ್ಸು ಇರುತ್ತೆ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಫಾಲ್ ಇನ್ ಪ್ಲೇಸ್. ಹ್ಯಾವಿಂಗ್ ಸೆಡ್ ದಟ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಕಂಟಿನ್ಯೂ ಮಾಡಿ. ಐ ಲವ್ ಯು ಗೈಸ್. ಓಕೆ, ಬಾಯ್.